ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಜೀವನವನ್ನ ನೀವು ನಿಯಂತ್ರಿಸುತ್ತಿದ್ದೀರಾ ಅಥವಾ ಪರಿಸ್ಥಿತಿಗಳು ನಿಮ್ಮನ್ನ ನಿಯಂತ್ರಿಸುತ್ತಿವೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಹಿಂದಕ್ಕೆ ಹೋಗಬೇಕು. ಸಾವಿರಾರು ವರ್ಷಗಳ ಹಿಂದಕ್ಕೆ. ಅಲ್ಲಿ ಒಬ್ಬ ಮಹಾನ್ ಚಿಂತಕ ಇದ್ದನು. ರಾಜರನ್ನ ನಿರ್ಮಿಸಿದ ಗುರು, ಸಾಮಾನ್ಯ ಬಾಲಕನನ್ನ ಸಾಮ್ರಾಟನನ್ನಾಗಿ ಮಾಡಿದ ತಂತ್ರಜ್ಞ. ಅವರು ಯಾರು? ಅವರು ಚಾಣಕ್ಯ. ಜೀವನದಲ್ಲಿ ಗುರಿಯ ಮಹತ್ವವನ್ನ ಅವರು ಹೇಳುತ್ತಾರೆ. ಚಾಣಕ್ಯರವರು ಹೇಳ್ತಾರೆ, ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ನೌಕೆಯಂತೆ. ಸ್ನೇಹಿತರೆ, ನಿಮಗೆ ಸ್ಪಷ್ಟ ಗುರಿ ಇಲ್ಲದಿದ್ದರೆ ನೀವು ಎಷ್ಟು ದುಡಿಯುತ್ತಿದ್ದರೂ ಎಲ್ಲಿ ತಲುಪುತ್ತೀರಿ ಎಂದು ಗೊತ್ತಾಗುವುದಿಲ್ಲ. ಇಂದಿನ ಯುವಕರು ತುಂಬಾ ಬ್ಯುಸಿಯಾಗಿದ್ದಾರೆ, ಆದರೆ ಗುರಿಯಲ್ಲ. ಮೊಬೈಲ್ನಲ್ಲಿ ಸಮಯವನ್ನ ಕಳೆಯುತ್ತಿದ್ದಾರೆ, ಆದರೆ ಕನಸಿನ ಮೇಲೆ ಸಮಯವನ್ನ ಹೂಡಿಕೆ ಮಾಡೋದಿಲ್ಲ. ನಿಮ್ಮನ್ನ ನೀವೇ ಕೇಳಿಕೊಳ್ಳಿ, ನಾನು 5 ವರ್ಷಗಳ ನಂತರ ಎಲ್ಲಿರಬೇಕು? ಉತ್ತರ ಇಲ್ಲ ಅಂದ್ರೆ ಇಂದಿನಿಂದಲೇ ಜೀವನವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. ಸಮಯ ಅತ್ಯಂತ ದೊಡ್ಡ ಸಂಪತ್ತು. ಚಾಣಕ್ಯ ಇನ್ನೊಂದು ಮಾತು ಹೇಳ್ತಾನೆ, ಸಮಯ ಅತ್ಯಂತ ದೊಡ್ಡ ಸಂಪತ್ತು. ಚಾಣಕ್ಯ ಸ್ಪಷ್ಟವಾಗಿ ಹೇಳಿದ್ದಾನೆ, ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ. ಹಣ ಕಳೆದುಕೊಂಡರೆ ಮರಳಿ ಗಳಿಸಬಹುದು, ಆದರೆ ಸಮಯ ಮರಳಿ ಬರುವುದಿಲ್ಲ. ಒಂದು ಕ್ಷಣವೂ ಹಿಂದಿರುಗುವುದಿಲ್ಲ. ಸ್ನೇಹಿತರೆ, ಇಂದು ನೀವು ಸಮಯವನ್ನ ಕೊಲ್ಲುತ್ತಿದ್ದರೆ ನಾಳೆ ಸಮಯವೇ ನಿಮ್ಮನ್ನ ಕೊಲ್ಲುತ್ತದೆ. ಯಶಸ್ವಿಯಾದವರು ಬೇರೆ ಏನೂ ಅಲ್ಲ, ಅವರು ಸಮಯವನ್ನ ಗೌರವಿಸಿದವರು, ಸಮಯದ ಜೊತೆಗೆ ಕೆಲಸವನ್ನ ಮಾಡಿದವರು. ಪ್ರತಿದಿನ ನಿಮ್ಮ ದಿನಚರಿಯನ್ನ ನೋಡಿ. ಎಷ್ಟು ಸಮಯ ನಿಮ್ಮ ಗುರಿಗೆ ಹೋಗುತ್ತಿದೆ, ಎಷ್ಟು ಸಮಯ ವ್ಯರ್ಥವಾಗುತ್ತಿದೆ ಎಂಬುದನ್ನ ಗಮನ ಹರಿಸಿ ಹಿಂದೆ ತೀರ್ಮಾನವನ್ನ ಮಾಡಿ, ನಾನು ಸಮಯದ ಮಾಲೀಕನಾಗುತ್ತೇನೆ ಅಂತ ಡಿಸೈಡ್ ಮಾಡಿ. ಮೂರನೆಯ ಮಾತು, ಶ್ರಮ ಮತ್ತು ಶಿಸ್ತು. ಚಾಣಕ್ಯನ ಮೂರನೆಯ ಸಂದೇಶ ಅಂದ್ರೆ ಶ್ರಮ ಮತ್ತು ಶಿಸ್ತು. ಚಾಣಕ್ಯರವರ ಪ್ರಕಾರ ಸೋಮಾರಿತನವೇ ಮನುಷ್ಯನ ಅತಿ ದೊಡ್ಡ ಶತ್ರು. ಪ್ರತಿಭೆ ಎಲ್ಲರಲ್ಲೂ ಇದೆ, ಆದರೆ ಶಿಸ್ತು ಎಲ್ಲರಲ್ಲಿ ಇಲ್ಲ. ಅದಕ್ಕಾಗಿ ಯಶಸ್ಸು ಒಂದು ದಿನ ಬಂದು ಬಾಗಿಲು ತಟ್ಟುವುದಿಲ್ಲ, ಅದನ್ನ ನೀವು ಪ್ರತಿದಿನ ಕಟ್ಟಬೇಕು. ಆಗ ಮಾತ್ರ ಯಶಸ್ಸು ಸಿಗುವುದು. ಬೆಳಗ್ಗೆ ಬೇಗ ಎದ್ದೇಳುವುದು, ಕಷ್ಟವಾದರೂ ಅಭ್ಯಾಸ ಮಾಡುವುದು, ಯಾರು ನೋಡಿದಾಗಲೂ ಶ್ರಮಿಸುವುದು, ಇವನ್ನೇ ಶಿಸ್ತು ಎನ್ನುತ್ತಾರೆ. ಸ್ನೇಹಿತರೆ, ನಿಮಗೆ ಪ್ರೇರಣೆ ಇಲ್ಲದ ದಿನಗಳಲ್ಲೂ ನೀವು ಕೆಲಸ ಮಾಡಬೇಕು. ಅದೇ ನಿಜವಾದ ಶಕ್ತಿ. ಚಾಣಕ್ಯ ಹೇಳಿದ 4ನೆಯ ಮಾತು, ಸ್ನೇಹ ಮತ್ತು ಸಂಬಂಧಗಳ ಬಗ್ಗೆ ಚಾಣಕ್ಯನ ನೀತಿ. ಚಾಣಕ್ಯ ಎಚ್ಚರಿಸುತ್ತಾನೆ, ಎಲ್ಲರನ್ನೂ ನಂಬಬೇಡ. ಇದು ಕಠಿಣವಾಗಿ ಕೇಳಿಸಬಹುದು, ಆದರೆ ಇದು ಸತ್ಯ. ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತಿರುತ್ತಾರೆ ಅವರೇ ನಿಜವಾದವರು. ಯಶಸ್ಸಿನ ಸಮಯದಲ್ಲಿ ಎಲ್ಲರೂ ಬರುತ್ತಾರೆ, ಆದರೆ ವಿಫಲತೆಯಲ್ಲಿ ಯಾರಿದ್ದಾರೆ ಎಂಬುದೇ ಮುಖ್ಯ. ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಮುಂದೆ ಕೊಂಡೊಯ್ಯುವವರನ್ನ ಇಟ್ಟುಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವವರನ್ನ ದೂರ ಇಡಿ. 4ನೆಯ ಮಾತು, ವಿಫಲತೆ ನಿಮ್ಮ ಶತ್ರುವಲ್ಲ, ಬದಲಾಗಿ ಅದು ನಿಮ್ಮ ಗುರು. ಚಾಣಕ್ಯನ ದೃಷ್ಟಿಯಲ್ಲಿ ವಿಫಲತೆ ಶಾಪವಲ್ಲ, ಅದು ಪಾಠ. ಸೋತಿದ್ದೇನೆ ಎಂದು ಕುಳಿತರೆ ಜೀವನ ಅಲ್ಲಿ ಮುಗಿದಂತೆ, ಆದರೆ ನಾನು ಏನು ಕಲಿತೆ ಎಂದು ಕೇಳಿಕೊಂಡರೆ ಅದೇ ನಿಮ್ಮ ಬೆಳವಣಿಗೆ. ಮಹಾನ್ ವ್ಯಕ್ತಿಗಳೆಲ್ಲ ಮೊದಲು ಸೋತವರೇ. ಸೋಲು ನಿಮಗೆ ಬಲಿಷ್ಠನನ್ನಾಗಿ ಮಾಡುತ್ತದೆ, ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಭಯ ಪಡಬೇಡಿ, ಎದ್ದೇಳಿ ಮತ್ತೆ ಪ್ರಯತ್ನಿಸಿ. 6ನೆಯ ಮಾತು, ಸ್ವಯಂ ನಿಯಂತ್ರಣ ಮತ್ತು ಮಾತಿನ ಶಕ್ತಿ. ಚಾಣಕ್ಯರವರು ಹೇಳುತ್ತಾರೆ, ಮಾತು ಸರಿಯಾದರೆ ಯುದ್ಧ ಬೇಡ. ನಿಮ್ಮ ಮಾತು ನಿಮ್ಮ ಭವಿಷ್ಯವನ್ನ ರೂಪಿಸುತ್ತದೆ. ಕೋಪದಲ್ಲಿ ಮಾತಾಡಿದ ಒಂದು ವಾಕ್ಯ ವರ್ಷಗಳ ಸಂಬಂಧವನ್ನು ಸಹ ಮುರಿಯಬಹುದು. ಮೌನ ಕೆಲವೊಮ್ಮೆ ಅತಿ ದೊಡ್ಡ ಉತ್ತರ. ಎಲ್ಲದರಿಗೂ ಪ್ರತಿಕ್ರಿಯೆ ಕೊಡಬೇಕೆಂದಿಲ್ಲ. ನಿಮ್ಮ ಮನಸ್ಸನ್ನ ನೀವು ನಿಯಂತ್ರಿಸಿದರೆ ಯಾರೂ ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. 7ನೆಯ ಮಾತು ಮತ್ತು ಕೊನೆಯ ಮಾತು, ಆತ್ಮವಿಶ್ವಾಸ ಅಂದ್ರೆ ಕಾನ್ಫಿಡೆಂಟ್. ಚಾಣಕ್ಯ ಸ್ಪಷ್ಟವಾಗಿ ಹೇಳುತ್ತಾರೆ, ಸ್ವತಃ ನಿಮ್ಮ ಮೇಲೆ ನಂಬಿಕೆ ಇಡಿ.
ಲೋಕ ನಿಮ್ಮನ್ನ ನಂಬುತ್ತದೆಯೇ ಬಿಡುತ್ತದೆಯೇ ಅದು ಮುಖ್ಯವಲ್ಲ. ನಿಮ್ಮನ್ನ ನೀವು ಮೊದಲು ನಂಬಿ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅದೇ ಮುಖ್ಯ. ನೀವು ನಿಮ್ಮನ್ನ ತಗ್ಗಿಸಿಕೊಂಡು ಕ್ಷಣದಿಂದಲೇ ಲೋಕ ನಿಮ್ಮನ್ನ ತುಳಿಯಲು ಪ್ರಾರಂಭಿಸುತ್ತದೆ. ನಿಂತುಕೊಳ್ಳಿ, ನಿಮ್ಮ ಮೌಲ್ಯವನ್ನ ಅರಿತುಕೊಳ್ಳಿ. ನೀವು ಸಾಮಾನ್ಯರಲ್ಲ. ಕೊನೆಯದಾಗಿ ಸ್ನೇಹಿತರೆ, ಚಾಣಕ್ಯನ ನೀತಿ ಹಳೆಯದಾದರೂ ಅದರ ಸತ್ಯ ಮಾತ್ರ ಶಾಶ್ವತ. ಗುರಿ ಇರಲಿ, ಶ್ರಮ ಇರಲಿ, ಶಿಸ್ತು ಇರಲಿ, ಆತ್ಮವಿಶ್ವಾಸ ಇರಲಿ. ಇಂದಿನ ಒಂದು ಸರಿಯಾದ ತೀರ್ಮಾನ ನಾಳೆಯ ಸಂಪೂರ್ಣ ಜೀವನವನ್ನ ಬದಲಾಯಿಸಬಹುದು. ಇಂದು ನೀವು ಕೇಳಿದ ಮಾತುಗಳನ್ನ ಕೇವಲ ಕೇಳಿ ಮರೆಯಬೇಡಿ. ಒಂದು ವಿಚಾರವಾದರೂ ನಿಮ್ಮ ಜೀವನದಲ್ಲಿ ಅನುಸರಿಸಿ. ಯಾಕೆಂದರೆ ಧ್ಯಾನವು ಶಕ್ತಿಯಲ್ಲ, ಅನುಷ್ಠಾನವೇ ನಿಜವಾದ ಶಕ್ತಿಯಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಜೀವನ ಯಶಸ್ಸಿನಿಂದ ತುಂಬಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.